BA 4ನೇ ಸೆಮಿಸ್ಟರ್ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಬೇಸಿಕ್ ಕನ್ನಡ ವಿಷಯದ BA 4ನೇ ಸೆಮಿಸ್ಟರ್ ಬೇಸಿಕ್ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಘಟಕ 2 ಬಡತನ. ಈ ಘಟಕ 2 ಬಡತನದಲ್ಲಿ ಬರುವಂತಹ ಅಧ್ಯಾಯ 5 ಬಡತನಕ್ಕೆ ಸಂಬಂಧಿಸಿದ ಆಯ್ದ 3 ರಚನೆಗಳು ಎನ್ನುವಂತಹ ಜನಪದ ಒಂದು ಲೇಖನವಾದಂಥ ಈ ಅಧ್ಯಾಯ ಅದರ ಕುರಿತು ಸಂಪೂರ್ಣವಾದಂತಹ ಪರೀಕ್ಷೆ ದೃಷ್ಟಿಯಲ್ಲಿ ಕೇಳುವಂತಹ ಅಭ್ಯಾಸದ ಪ್ರಶ್ನೋತ್ತರನ ಚರ್ಚೆ ಮಾಡೋಣ. ಹಾಗಾದರೆ ಇವತ್ತಿನ ಕ್ಲಾಸ್ನಲ್ಲಿ ನಾವು ಬಸವಣ್ಣನವರ ವಚನಗಳ ಕುರಿತು ಬಸವಣ್ಣನವರ ಕೃತಿಕರ್ತ್ಯ ಪರಿಚಯವನ್ನು ಮತ್ತು ಅವರ ವಚನಗಳ ಟಿಪ್ಪಣಿ ಭಾಗವನ್ನು ಡಿಸ್ಕಷನ್ ಮಾಡೋಣ ಬನ್ನಿ. ಹಾಗಾದರೆ ಇದೇ ರೀತಿಯ ಇದರ ಹಿಂದಿನ ಘಟಕದ ಎಲ್ಲ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಾಗಿದೆ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ನಲ್ಲಿ ಈ ಘಟಕ 2ರ ಮೊದಲನೇ ಅಧ್ಯಾಯ ಬಸವಣ್ಣನವರ ವಚನಗಳು. ಕೃತಿಕರ್ತ್ಯ ಪರಿಚಯ. ಬಸವಣ್ಣನವರು ಕನ್ನಡ ವಚನ ಸಾಹಿತ್ಯದ ಪ್ರಮುಖ ವಚನಕಾರರು, ಶ್ರೇಷ್ಠ ಶಿವಭಕ್ತರು. 1134 ಮೇ 3ರಂದು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದ ಬಸವಣ್ಣನವರ ತಂದೆ ಮಾದರಸ, ತಾಯಿ ಮಾದಲಾಂಬಿಕೆ. ಬಿಜ್ಜಳನ ಆಸ್ಥಾನದ ಮಂತ್ರಿಯಾಗಿದ್ದ ಬಸವಣ್ಣನವರು 1500ಕ್ಕೂ ಹೆಚ್ಚು ವಚನಗಳನ್ನು ರಚಿಸಿದ್ದಾರೆ. ಇವರ ವಚನಗಳು ಕೂಡಲ ಸಂಗಮ ದೇವ ಅಂಕಿತದಲ್ಲಿದ್ದು ಇವು ಕಾಯಕ, ದಯೆ, ಆತ್ಮವಿಮರ್ಶೆ, ಸಮಾಜ ವಿಡಂಬನೆ, ಭಕ್ತಿ, ಡಾಂಬಿಕ ಭಕ್ತಿ, ಮಾನವೀಯತೆ, ಸಾಮಾಜಿಕ ಧಾರ್ಮಿಕ ಸಮಾನತೆ, ಮೌಢ್ಯ, ಕಂದಾಚಾರಗಳ ತೀಕ್ಷ್ಣ ವಿಡಂಬನೆ ಇತ್ಯಾದಿ ಅಂಶಗಳನ್ನು ಒಳಗೊಂಡಿವೆ. ವೈಚಾರಿಕ ಪ್ರಜ್ಞೆ ಬಸವಣ್ಣನವರ ಪ್ರಮುಖ ವೈಶಿಷ್ಟ್ಯಗಳಲ್ಲಿ ಒಂದು ಎಂಬುದು ಇವರ ಪರಿಚಯ. ಇವರ ಕೃತಿಗಳನ್ನು ನೋಡೋದಾದರೆ ಷಟ್ಸ್ಥಲ ವಚನ ಹಾಗೂ ಬೇರೆ ವಚನಗಳು, ಕಾಲಜ್ಞಾನ ವಚನ, ಮಂತ್ರಗೋಷ್ಠ ಇವು ಬಸವಣ್ಣನವರ ಪ್ರಮುಖ ಕೃತಿಗಳು ಎಂಬುದು ಇಷ್ಟು ಬಸವಣ್ಣನವರ ಕುರಿತು ಪರಿಚಯವಾಗಿತ್ತು, ಕಿರು ಪರಿಚಯವಾಗಿತ್ತು ಅಂತ ಹೇಳ್ತಾ ಇನ್ನು ಇವರ ವಚನಗಳ ಟಿಪ್ಪಣಿ ಭಾಗವನ್ನು ನೋಡೋದಾದರೆ ಟಿಪ್ಪಣಿ ಭಾಗ ಬಸವಣ್ಣನವರ ವಚನಗಳು. ಪ್ರಸ್ತುತ ಬಡತನಕ್ಕೆ ಸಂಬಂಧಿಸಿದ ಆಯ್ದ 3 ರಚನೆಗಳು ಭಾಗದಲ್ಲಿ ಬಸವಣ್ಣನವರ 2 ವಚನಗಳಿದ್ದು ಅವು ಬಡತನಕ್ಕೆ ಸಂಬಂಧಿಸಿದ ವಿಷಯವನ್ನು ಪರಿಣಾಮಕಾರಿಯಾಗಿ ಪ್ರಸ್ತಾಪಿಸುತ್ತವೆ. ಅಲ್ಲದೆ ಸಿರಿಗರ ಹೊಡೆದವರ ತೀಕ್ಷ್ಣ ವಿಡಂಬನೆಯನ್ನು ಒಳಗೊಂಡಿವೆ. ಶ್ರೀಮಂತಿಕೆಯ ಸೊಕ್ಕು ತರವಲ್ಲ, ಶಾಶ್ವತವಲ್ಲ. ಬಡತನವೆಂಬ ಮಾಂತ್ರವಾದಿ ಬಳಿಗೆ ಬಂದರೆ ಸಾಕು, ಆ ಸೊಕ್ಕು ತಾನಾಗಿ ಇಳಿದು ಒಡನೆಯೇ ನುಡಿಯಾಗಬೇಕಾಗುತ್ತದೆ. ಸಿರಿಗರದ ಸೊಕ್ಕು ಇಳಿಸಲು ಬಡತನವೇ ದಿವ್ಯೌಷಧಿ, ಮಂತ್ರದಂಡ. ಬಡತನವೆಂಬ ಮಂತ್ರವಾದಿ ಬಳಿಗೆ ಸುರಿದರೆ ಸಾಕು, ಒಡನೆಯೇ ನುಡಿಯುತ್ತಾರೆ ಎನ್ನುವಲ್ಲಿ ಶ್ರೀಮಂತಿಕೆಯ ತೀಕ್ಷ್ಣ ವಿಡಂಬನೆ ಇದೆ. ಹಾಗೆಯೇ ನೈಜ ಭಕ್ತಿಗೆ ದೇವರಿಗೆ ದೇವಾಲಯ ಕಟ್ಟಿಸುವುದು ಶ್ರೀಮಂತಿಕೆ ಆಡಂಬರವೇ ಹೊರತು ನೈಜ ಭಕ್ತಿಯಲ್ಲ. ಪರಮಾತ್ಮ ಭಕ್ತನ ಅಂತರಂಗ ಬಹಿರಂಗ ಶುದ್ಧಿಯ ನೈಜ ಭಕ್ತಿಯನ್ನು ಬಯಸುತ್ತಾನೆಯೇ ಹೊರತು ದೇವಾಲಯವನ್ನು ಬಯಸುವುದಿಲ್ಲ. ಅಷ್ಟಕ್ಕೂ ದೇವಾಲಯ ಕಟ್ಟಿ ಪೂಜಿಸುವುದು ಅಶಾಶ್ವತವಾದ ಜಂಗಮಲಿಂಗ ಅಥವಾ ಇಷ್ಟಲಿಂಗ ಪೂಜೆಯಲ್ಲ. ಆದ್ದರಿಂದ ಶ್ರೀಮಂತಿಕೆಯ ಆಡಂಬರದ ಸ್ಥಾವರ ಪೂಜೆಯನ್ನು ಬಿಟ್ಟು ದೇಹವನ್ನೇ ದೇಗುಲವನ್ನಾಗಿ ಪೂಜಿಸುವ ಶಾಶ್ವತವಾದ ಇಷ್ಟಲಿಂಗ ಪೂಜೆಯನ್ನು ಮನವೊಪ್ಪಿ ಆಚರಿಸಬೇಕಾದ ಅಗತ್ಯವನ್ನು ಇಲ್ಲಿ ಒತ್ತಿ ಹೇಳುತ್ತಾನೆ ಬಸವಣ್ಣನವರು ಎಂಬುದು ಇವರ 2 ವಚನಗಳ ಕುರಿತು ಒಂದು ಸ್ವಾರಸ್ಯವಾದಂಥ ಟಿಪ್ಪಣಿ ಭಾಗವಾಗಿತ್ತು ಅಂತ ಹೇಳ್ತಾ ಮುಂದಿನ ಕ್ಲಾಸ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತಹ ಮತ್ತಷ್ಟು ಪ್ರಬಂಧ ರೂಪದ ಪ್ರಶ್ನೋತ್ತರವನ್ನು ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.